ಕಾನೂನು ಹೇಳ್ತಾ ಇದ್ದೀನಿ ನಾನು. ಪಂಚಾಯತಿದಲ್ಲಿ ಎಲ್ಲ ಕೆಲಸಗಳು ತೋರಿಸಿದ್ದೀರಾ, ಅದು ಗಾಂಧಿ ಕೊಟ್ಟಿದ್ದೀರಾ, ಇಲ್ಲಿ ಹಳ್ಳಿಗಳಲ್ಲಿ ಕೆಲಸಗಳು ಮಾಡಿಲ್ಲ. ಲೆಟ್ರು ಕೊಟ್ಟಿದ್ದೀರಾ, ಎಲ್ಲರೂ ಸೈನ್ ಮಾಡಿ. ಆಮೇಲೆ ಇದು ಸೆಂಟರ್ ಪಾಯಿಂಟ್ ಆಗುತ್ತೆ, ತಂಬಾರ್ಲಹಳ್ಳಿಗೆ ಸೆಂಟರ್ ಆಗುತ್ತೆ, ಆಮೇಲೆ ಮದ್ದಾಯಕ್ನಹಳ್ಳಿಗೂ ಸೆಂಟರ್ ಆಗುತ್ತೆ, ಆಮೇಲೆ ತಂಬಾರ್ಲಹಳ್ಳಿ ಇನ್ನೇ ಆಗುತ್ತೆ. ಸ್ಕೂಲಲ್ಲಿ ನಾನು ಓದ್ತಾ ಇದ್ದೆ, ಸ್ಕೂಲು ಡಮಲೇಷನ್ ಮಾಡಿದ್ರು, ಮತ್ತೆ ಯಾರೋ ಲೀಡರ್ ಹೋಗಿ ಅವ್ರು ಅದನ್ನೇ ಮಾಡ್ಕೊಂಡ್ರು. ಸ್ಕೂಲಲ್ಲಿ ಇದು ಸ್ಕೂಲ್ ಇಲ್ಲ, ನಾನು ಓದಿ ಸ್ಕೂಲ್ ಇಲ್ಲ, ಅವರು ಲೈಟ್ ಹೋಗಿ 2 ವರ್ಷ ಆಗೈತೆ, ಆ ಲೈಟ್ ಹಾಕ್ಸೋಕೆ ಹೋಗ್ತಾ ಇಲ್ಲ. ಅಲ್ಲ ಯೋಗ್ಯತೆ ಇಲ್ಲ. ಕೇಳಿದ್ರೆ ನಮ್ಗೆ MLA PA ಮಾಡ್ಕೊಟ್ರು, ಹೇಳಿದ್ರು ನಾವು ಮಾಡಿಸ್ಕೊಂಡ್ರು. ಇಲ್ಲ ಸುಳ್ಳು ಅದು. ಕಾಂಪೌಂಡ್ ಸ್ಕೂಲ್ ಮಾಡಿರ್ತಾರೆ, ಅದೆಲ್ಲ ಕಿತ್ತೋಗೈತೆ, 1 ವರ್ಷ ಆಗಿಲ್ಲ, ಬರೀ ಎಲ್ಲ ಕೆಲಸ ಇದೆ ಹೇಳ್ತಾ ಇದ್ದಾರೆ. ನಾನು ಓದಿದ್ದಲ್ಲೇ ಅಲ್ಲ, ಅವ್ರ ಹೆಸರು ಕೊಟ್ಟಿದ್ದು ಗೊಲ್ಲಳ್ಳಿದು ನಂಬರ್ 1 ಗಾಂಧಿ ಇದು ಪೋಸ್ಟ್ ಇದು ಕೊಟ್ಬಿಡ್ಬೇಕು. 30 ವರ್ಷ ನಾವು ಹುಟ್ಟದಾಗಿಂದ ಹಳ್ಳಿದಲ್ಲಿ ಮಾಡಿಲ್ಲ. 30 ವರ್ಷದಿಂದ ಇಲ್ಲ ಮೇಡಮ್, ಓದ್ದಾಗಿಂದ. ಇವರು ಅಲ್ಲೇ ಓದಿರೋದು, ಇವ್ರ ಮಕ್ಕಳು ಅಲ್ಲೇ ಓದಿರೋದು. ಒಂದ್ ನಿಮಿಷ ನೋಡಿ, ನೀನ್ ಹೇಳಿದ ಸಮಸ್ಯೆ ನನ್ಗೆ ಅರ್ಥ ಆಯ್ತು. ಊರಲ್ಲಿ ಒಂದು ಸ್ಕೂಲ್ ಇತ್ತು, ಆ ಸ್ಕೂಲು ಯೋಗ್ಯವಾಗಿರ್ಲಿಲ್ಲ, ಅದನ್ನ ಮತ್ತೆ ಹೊಸ ಸ್ಕೂಲು ಇನ್ನೇನೋ ತರಕ್ ಹೋದಾಗ ಅದನ್ನ ಡೆಮಾಲಿಷ್ ಮಾಡ್ಕೊಂಡು ಇವ್ರ ಹೆಸರು ಮಾಡ್ಕೊಂಡಿದ್ದಾರೆ. ಹೆಸರಿಗೆ ಮಾಡ್ಕೊಳಕ್ ಆಗಲ್ಲ. ಇವರು ಪಂಚಾಯತಿ ಅಧ್ಯಕ್ಷರಿದ್ದಾರೆ, ಆಮೇಲೆ PDO ಇದ್ರು ಕರ್ಸೋಣ. ಒಂದ್ ನಿಮಿಷ, ಪರವಾಗಿಲ್ಲ, ಆರಾಮಾಗಿ ಆಗ್ಲಿ, ದೇವಸ್ಥಾನದ ಮುಜರಾಯಿ ದೇವಸ್ಥಾನ ಆಗ್ಲಿ, ಸರ್ಕಾರದ ಸ್ಕೂಲು, ಸರ್ಕಾರದ ಅಂಗನವಾಡಿ, ಸರ್ಕಾರದ ಹಾಸ್ಪಿಟ್ಲು, 3 ಅರ್ಥ ಮಾಡ್ಕೊಳ್ಳಿ. ಸರ್ಕಾರದ್ದು ಅಂತ ಒಂದು ಸ್ಕೂಲ್ ಬಂದ್ರೆ ಅದನ್ನ 100 ವರ್ಷ ಅಲ್ಲ, ಎಷ್ಟು ವರ್ಷ ಆದ್ರೂ ಯಾರು ತಗೊಳಕ್ಕಾಗಲ್ಲ. ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಹೇಳಿದಾರೆ ಇವರು 30 ವರ್ಷದಿಂದ ನಮ್ಮ ತಂದೆ ಮುತ್ತಾದ ಸುಳ್ಳು ಹೇಳ್ಕೋಬೇಡ್ರಿ. ಕಾನೂನು ಹೇಳ್ತಾ ಇದ್ದೀನಿ ನಾನು. ಪಂಚಾಯತಿದಲ್ಲಿ ಎಲ್ಲ ಕೆಲಸಗಳು ತೋರಿಸಿದ್ದೀರಾ, ಅದು ಗಾಂಧಿ ಕೊಟ್ಟಿದ್ದೀರಾ, ಇಲ್ಲಿ ಹಳ್ಳಿಗಳಲ್ಲಿ ಕೆಲಸಗಳು ಮಾಡಿಲ್ಲ. ನೀವು ನಾವು ಕೇಳ್ತಾ ಇದ್ದೀವಿ, ಏನ್ ಮಾಡಿದ್ದೀರಾ ಕೆಲಸ? ಏನ್ ಬೇಕು ಕೇಳೋಣ. ನೀನು ಸ್ಕೂಲ್ ನೋಡಿದ್ರೆ ಅದು ಕಿತ್ತೋಗಿರೋ ಕೆಲಸಗಳು ಮಾಡಿಲ್ಲ. ಲೈಟ್ ಆರೋಗ್ಯ 2 ವರ್ಷ ಆಗೈತೆ, ಕೆಲಸಗಳು ಮಾಡಿಲ್ಲ, ಒಂದು ಇಲ್ಲ, ಕಾಂಪೌಂಡ್ ಆಗಿಲ್ಲ. ಆಗೈತೆ ಬಾ ತೋರಿಸ್ತೀನಿ, ಎಲ್ಲ ಕಿತ್ತೋಗಿರೋದು. ಬಂದು ಮನೆ ಹಾಕೋಕೆ ಹೋಗ್ತಾ ಇಲ್ಲ, ಏನಕ್ಕಂತ ಪಂಚಾಯತಿ ಇದೆಲ್ಲ. ಮನೆಗಳು ಬಂದಿರಲ್ಲ ಹಾಕೋದು, ನೀನೇನ್ ಗುಡ್ಸಿನ ಮನೆಗಳು ಹಂಗೆ ಐತೆ, ಮನೆಗಳು ಬಂದಿರಲ್ಲ ಏನ್ ಕೇಳ್ತೀವಣ್ಣ. ಮಾತಾಡ್ತಾ ಇದೀನಿ ಕೇಳು. ಪ್ರಶ್ನೆ ನನ್ನನ್ನು ಕೇಳಿದ್ಮೇಲೆ ಬೇಕಾಗಿ ಅವ್ರ ಹತ್ರ ಅರ್ಥನೇ ಬೇರೆ ಇಲ್ಲ ಅಂದ್ರೆ ಎಲ್ರಿಗೂ ಒಂದಾಗುತ್ತೆ. ಗೌರವಾಗಿ ಹೌದಲ್ವಾ? ಒಂದು 5-6 ಕೋಟಿ ಕೆಲಸ ಮಂಜೂರಾಗಿತ್ತು, ಟೆಂಡರ್ ಆದ್ಮೇಲೆ ಫಸ್ಟ್ ಕೆಲಸನೇ ಊರಲ್ಲಿ ಎತ್ಕೊಂಡಿದ್ದೀನಿ, ಹೌದಾ ಇಲ್ವಾ? ಹೌದು ಮೇಡಮ್. ಈ ಊರಲ್ಲಿ ಕೆಲಸ ಮಾಡಿದ್ರು ಅಂದ್ರೆ 10 ಊರಿಗೆ ಒಳ್ಳೆ ಮೆಸೇಜ್ ಹೋಗ್ಬೇಕಾ ಬೇಡವಾ? 5 ಕೋಟಿ ಕೆಲಸ ಮಾಡಿರೋದಕ್ಕೆ ಪೂಜೆ ಮಾಡ್ತಾ ಇರೋದು ಒಂದ್ ಕೆಲಸ. ಅದಾದ್ಮೇಲೆ ಅದನ್ನ ತಪ್ಪಿಸಿ ಬೇರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹಿಂಗೇನೇನಪ್ಪ, ನಾನು ಬಂದಿದ್ದೀನಿ, ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ದೀನಿ. ಸರಿ, ನಾನ್ ಕೇಳ್ತಾ ಇರೋದೇ ಬೇರೆ, ನೀನ್ ಮಾತಾಡ್ತಾ ಇರೋದೇ ಬೇರೆ, ನನ್ ಗಮನನೇ ಬೇರೆ, ನಿನ್ ಆಲೋಚನೆಗಳೇ ಬೇರೆ. ನಾನ್ ಯಾಕೆ ನಿನ್ನ ಹತ್ರ ನಿಂತ್ಕೊಳ್ಳಿ? ನೀನೇ ಹಳ್ಳಿ ಬಗ್ಗೆನೇ ಮೇಡಮ್ ಮಾತಾಡ್ತಾ ಇರೋದು. ನಾನ್ ಡೆಲ್ಲಿ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ. ನಾನ್ ಏನ್ ಬಗ್ಗೆ ಮಾತಾಡ್ತಾ ಇದ್ದೀನಿ? ರೋಡ್ ನೋಡ್ತಾ ಇದ್ದೀರಾ, ರೋಡ್ ನೈಸ್ಗಳು ನೋಡ್ತಾ ಇದ್ದೀರಾ, ಹಳ್ಳಿದಲ್ಲಿ ಆಗ್ತಾ ಇರೋ ಇದು ಗೊತ್ತಿಲ್ಲ.
ಬಡವ್ರ ಮನೆಗಳು ಹಂಗೆ ಐತೆ. ಇದು ಹೆಂಗೆ ಎಲ್ಲ ಒಂದೇ ಇದೇ ತರನೇ ಐತೆ. ಆಯ್ತು, ಒಂದ್ ನಿಮಿಷ, ನಾನ್ ನಿಂಗ್ ಉತ್ತರ ಕೊಡ್ತೀನಿ. ಹಿಂದೆ ಯಾರು 1000 ಮನೆ ತಂದಿರ್ಲಿಲ್ಲ. ನಾನೇ ಒಂದ್ಸತಿ 2 ವರ್ಷದ ಹಿಂದೆ 1000 ಮನೆ ತಂದು ಪ್ರತಿ ಪಂಚಾಯತಿಗೆ 10 ರಿಂದ 15 ಮನೆ ಕೊಟ್ಟಿದ್ದೀನಿ. ಅವತ್ತು ಯೋಚನೆ ಮಾಡ್ಬೇಕಾಯ್ತು, ಯಾವ ಹಳ್ಳಿಗೆ 10 ಮನೆ 20 ಮನೆ ಕೊಡ್ಬೇಕಾಯ್ತು ಅಂತ. ಅವತ್ತು ಅಧ್ಯಕ್ಷರು ಯಾರಿದ್ರು ಗೊತ್ತಿಲ್ಲ. ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ನಾನ್ ಮನೆಗಳು ತಂದಿರೋಳು, ಮುಂದಕ್ಕೂ 1-2 ಮನೆ ತರ್ತೀನಿ. ನಿಮ್ ಊರಲ್ಲಿ ಏನ್ ಸಮಸ್ಯೆ ಇದೆ ಅಂತ ನೀವ್ ಹಿಂಗ್ ಕಿತ್ತಾಡ್ಕೊಂಡ್ರೆ ನಿಮ್ ಸಮಸ್ಯೆ ಬಗೆಹರಿಯಲ್ಲ. ನಾನ್ ನಿಮ್ಗೆ ಗೌರವವಾಗಿ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಊರವ್ರು ಇವತ್ತು ನನ್ನನ್ನು ಊರವಾಗಿ ಈ ಕಡೆ ಹುಡುಗರು ಗೌರವವಾಗಿ ಮಾತಾಡಿದ್ರು, ಊರಲ್ಲಿ ಗೌರವವಾಗಿ ಮಾತಾಡಿದ್ರು. ನೀವು ಅಷ್ಟೇ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸಂಘಟನೆ ವಿಚಾರನೇ ತೆಗಿಲಿಲ್ಲ. ನಾನು ಹೇಳ್ತಾ ಇದ್ದೀನಿ, ಊರಿಗೆ ಬಂದಿದ್ದೀನಿ, ಸಂಘಟನೆಯವ್ರಿಗೂ ಗೌರವ ಕೊಡ್ತೀನಿ, ಓದ್ಕೊಂಡಿರೋ ಹುಡುಗರಿಗೂ ಕೊಡ್ತೀನಿ, ಊರ ಬಗ್ಗೆ ತುಂಬಾ ಗೌರವ ಇಟ್ಕೊಂಡು ಅಭಿಮಾನದಿಂದ ಮಾತಾಡೋರ್ಗೂ ಗೌರವ ಕೊಡ್ತೀನಿ. 3 ವಿಚಾರನೂ ನಿಂಗೆ ಹೇಳ್ತಾ ಇದೀನಿ, ನೀನ್ ಮನ್ಸಲ್ಲಿ ತಿಳ್ಕೊಂಡು. ಮತ್ತೆ ನಿಮ್ಗೆ ಯಾರನ್ನೇ ಮಾತಾಡಿದ್ರು ಕೂಡ ಒಂಚೂರು ನಿಮ್ ಊರಿಗೆ ನಾನು ಹುಡ್ಕೊಂಡ್ ಬಂದಿದ್ದೀನಿ, ನಿಮ್ ಊರಿಗೆ ಗೌರವ ಕೊಡ್ಬೇಕಪ್ಪ. ನಾನ್ ಕೆಲಸ, ನನಗೆ ಗೌರವ ಇರೋಣ ನಾವು ನಡ್ಕೊಳ್ಳೋದ್ರ ಮೇಲೆ ಅವ್ರು ಗೌರವ ಕೊಡೋದು, ನಾವ್ ಹೆಂಗ್ ನಡ್ಕೋತೀವಿ ಅದ್ರ ಮೇಲೆ ಅವ್ರು ಗೌರವ ಕೊಡ್ತಾರೆ, ಅದು ಬೇರೆ ಪ್ರಶ್ನೆ. ನಿನ್ ಊರಲ್ಲಿ ಸಮಸ್ಯೆ ಗೊತ್ತಾಯ್ತು, ಬೇಜಾರಾಯ್ತು, ತಪ್ಪಲ್ಲ. ನಿನಗೆ ಊರಲ್ಲಿ ಸಮಸ್ಯೆಗಳ ಬಗ್ಗೆ ಬೇಜಾರಾಗಿರೋದು ತಪ್ಪಲ್ಲ. ಆಮೇಲೆ ನಿಮ್ಮೂರವ್ರು ಇನ್ನೂ 10 ಜನ ಲೆಟರ್ ಮಾಡಿ ಕೊಟ್ಟಿದ್ದಾರೆ, ಸೊಸೈಟಿ ಬಗ್ಗೆ ದೂರ ಬೇಡ, ನಾವು ಎತ್ಕೊಂಡ್ ಬರಕ್ಕಾಗಲ್ಲ, ನಮ್ಮ ಊರಿಗೂ ಇಲ್ಲೇ ಮಾಡಿ. ಇದು ಗೌರವ ಆಗಿದೆ, ಇದು ಒಳ್ಳೇದು, ಗೌರವಾಗೆ ಕೇಳಿದೆ. ಅದಾದ್ಮೇಲೆ ಮನೆಗಳ ವಿಚಾರ ಕೇಳ್ತಾ ಇದೆಯಲ್ಲ, ತುಂಬಾ ಜವಾಬ್ದಾರಿ ಮಾತೆ ಕೇಳಿದೆ. ಅದಾದ್ಮೇಲೆ ಮಿಕ್ಕಿದ ಪಂಚಾಯತಿಯಲ್ಲಿ ನನ್ ಗಮನಕ್ಕೆ ಬರದೆ ಏನಾದ್ರು ಆದ್ರೆ ಇನ್ನೂ ಸ್ವಲ್ಪ ಜವಾಬ್ದಾರಿಯಿಂದ ಹೇಳ್ಬೇಕಪ್ಪ, ತಪ್ಪಾಗುತ್ತೆ. ಆಮೇಲೆ ಸ್ಕೂಲು, ಹಾಸ್ಪಿಟ್ಲು ಅದಾದ್ಮೇಲೆ ಬರೆದು ಇಟ್ಕೊಳ್ಳಿ. ಸರ್ಕಾರದ್ದು ದೇವಸ್ಥಾನ ಬರಲಿ, ಮುಜರಾಯಿ ಇಲಾಖೆ ದೇವಸ್ಥಾನ, ಗೌರ್ಮೆಂಟ್ ಸ್ಕೂಲು, ಅಂಗನವಾಡಿ, ಹಾಸ್ಪಿಟ್ಲು, ಪ್ರೈಮರಿ ಹೆಲ್ತ್ ಸೆಂಟರ್ ಅಂತಾರಲ್ಲ, ಇವು ಯಾವ ಕೂಡ 100 ವರ್ಷ ಆದ್ರೂ ನಾನು, ನಮ್ಮ ತಾತ, ನಮ್ಮ ತಂದೆ ಯಾಮಾರ್ಸ್ ತಗೊಳಕ್ ಆಗೋದೇ ಇಲ್ಲ. ಸರ್ಕಾರದ್ದು ಯಾವತ್ತು ಬರ್ದಿರ್ತಾರೋ 50 ವರ್ಷದ ಹಳೆ ಹಿಸ್ಟ್ರಿಗೆ ಹೋಗ್ತಾರೆ, ಹಿಂದಕ್ಕೆ ಹೋಗ್ತಾರೆ. ಇವರು ವಂಶವೃಕ್ಷ ಇಲ್ಲದೆ ಯಾವ ಆಸ್ತಿನೂ ಬರ್ಸ್ಕೊಳಕ್ ಆಗಲ್ಲ. ಬರ್ಕೊಳ್ಳಿ, ಕೋಪಕ್ಕೋಸ್ಕರ ಅವ್ರೇನ್ ಮಾತಾಡ್ತಾರೋ ನೀವೇನ್ ಅದನ್ನ ಈ ಸಂದರ್ಭನ ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಳಿ. ತಪ್ಪಾಗಿದ್ರೆ ಪಂಚಾಯತಿ ಅವ್ರು ತಪ್ಪು ಮಾಡಿದ್ರೆ ಈ ನನ್ನ ಗಮನಕ್ಕೆ ತಂದಿದ್ರೆ ಕರೆಸ್ತೀನಿ. ಎಲ್ಲೆಲ್ಲಿ ಗೌರ್ಮೆಂಟ್ ಸ್ಕೂಲು ಬೇರೆಯವ್ರಿಗೆ ಬರ್ಕೊಟ್ಟಿದ್ದಾರೆ ನೋಡ್ತೀನಿ, ಸೂಕ್ಷ್ಮವಾಗಿ ತಗೋತೀನಿ. स्थापयामि गंगे च मने चैव गोदावरी सरस्वती नर्मदा सिन्धु कावेरी जलेऽस्मिन् सन्निधिं शुद्धोदकस्थानं सर्पयं शुद्धोदकस्थानान्तरे शुद्धाचं सर्पयं वस्त्रार्थम् अक्षतां सर्पयामि उपवेतार्थम् अक्षतां सर्पयामि हरिद्राकुङ्कुमचूर्णं सर्पयामि सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणे नमोऽस्तुते हरिद्राकुङ्कुमचूर्णं सर्पयामि दिवे श्रीचन्द्रं सर्पयामि ललाटे गन्धान् धारयामि ललाटे विभूतिं सर्पयामि श्रीवेंकटनिवासाय श्रीनिवासाय मंगलम मंगलम कौशलेन्द्र महनीय गुणाब्दने चक्रवर्तनोजाय सर्वभौमाय मंगलम श्री देवताभ्यो नमः कार्तिक मंगले राजं दर्शयामि रक्ष रक्षान्धारय भोर 2 ತಿಂಗಳಲ್ಲಿ ಮಾಡ್ತೀನಿ ಅಂತಿದ್ದಾರೆ. ಇನ್ನ ಬೇಗ ಆಶೀರ್ವಾದ ಮಂಜಣ್ಣ ಮುಂದೆ ಬಾ, ಸ್ವಲ್ಪ ಶ್ರವಣ ಶ್ರವಣ ಆ ಕಡೆ ಬಾ, ಸ್ವಲ್ಪ ಜನ ಮಂಜಣ್ಣ ಕೊಡಿ, ಸ್ವಲ್ಪ ಜನ ಕೊಡಿ. ರಾಜಬಣ್ಣ ನೀನ್ ಬಾ, ಹಣ್ಣು ತಗೋ ಸ್ವಾಮಿಗಳ ಹತ್ರ. ಇಲ್ಲ ನೀನೇ ತಗೊಂಬೇಕು, ನೀನ್ ತಗೋಣ. ರಮೇಶ್ ಅಣ್ಣ ಹಂಗ್ ಬಾ, ಶಿವಣ್ಣ ಈ ಕಡೆ ಬಾ.
ಕಳೆದ ವರ್ಷ ನಾವು 5 ಕೋಟಿ ಅನುದಾನ ತಂದಿದ್ವಿ. ಈ ವರ್ಷ 7 ಕೋಟಿ ಅನುದಾನ ಇಟ್ಟಿದ್ವಿ. ಕಾರಣಾಂತರಗಳಿಂದ 1 ವರ್ಷ ಕಾಲ ಇವರು ಟೆಂಡರ್ ಮಾಡೋ ಪ್ರೋಸೆಸ್ನ ಡಿಲೇ ಮಾಡ್ತಾರೆ. PRED ಡಿಪಾರ್ಟ್ಮೆಂಟ್ ಮೊನ್ನೆ KDP ಮೀಟಿಂಗ್ ಮುಂಚೆ ನಾವು ಎಲ್ಲ ಅಧಿಕಾರಿಗಳನ್ನ ಕರೆದು ಏನು ಕಾರಣದಿಂದ ನೀವು ಟೆಂಡರ್ ಪ್ರೋಸೆಸ್ನ ಡಿಲೇ ಮಾಡಿದ್ದೀರಾ ಅಂತಂದಾಗ ಆ ಇಲಾಖೆಯವರಿಗೆ ಸ್ವಲ್ಪ ಶಿಸ್ತು ಕ್ರಮ ತಗೋತೀವಿ ಅಂತ ಹೇಳಾದ್ಮೇಲೆ ಎಷ್ಟು ವರ್ಸ್ಟ್ ರೋಡ್ಸ್ ಎಲ್ಲೆಲ್ಲಿ ಭಾಳ ವರ್ಸ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಈ ಜಯಮಂಗ್ಲಕ್ಕೆ ನಾವು 1.5 ವರ್ಷದ ಹಿಂದೆ ಗ್ರ್ಯಾಂಟ್ ತಂದಿರೋವಂಥದ್ದು. 1 ವರ್ಷ ಆಗಿದೆ ಗ್ರ್ಯಾಂಟ್ ತಂದು. ಊರಿಗೆ ಬಂದಾಗ ಮಾತು ಕೊಟ್ಟು ಹೋದ್ಮೇಲೆ 6 ತಿಂಗಳಲ್ಲಿ ನಾವು ಗ್ರ್ಯಾಂಟ್ ತರ್ತೀವಿ, ಕೆಲಸ ಮಾಡಲ್ಲ. ಅದಾದಮೇಲೆ ವರ್ಸ್ಟ್ ರೋಡ್ಸ್ನ ಅವರೇ ಇಲಾಖೆಯವ್ರು ಬಂದು ನೋಡ್ಕೊಂಡು ಹೋಗಿ ಫಸ್ಟ್ ತುಂಬ ವರ್ಸ್ಟ್ ಆಗಿದೆ ಜಯಮಂಗ್ಲ ರೋಡು ಅಂತಂದ್ಬಿಟ್ಟು ಟೆಂಡರ್ ಪ್ರೋಸೆಸ್ ಮುಗ್ದಿದೆ. ಅಧಿಕೃತವಾಗಿ ಇವರಿಗೆ ಕಾಂಟ್ರಾಕ್ಟ್ ಆಗಿರೋದ್ರಿಂದ ಇವತ್ತಿಂದ ಕೆಲಸ 2 ತಿಂಗಳಲ್ಲಿ ಮಾಡ್ತೀನಿ ಅಂದಿದ್ದಾರೆ. ಮಾತು ಉಳಿಸ್ಕೊಂಡ್ರೆ ಅಷ್ಟೇ ಸಾಕು, ಮುಂದೆ ಗೌರವವಾಗಿ ಬೇರೆ ಕೆಲಸ ಕೊಡ್ತೀವಿ ಅಂತ ಹೇಳಿ. ಮೆಷರ್ಮೆಂಟ್ ಮೇಡಮ್ ಎಲ್ಲಿಂದ ಎಲ್ಲಿವರೆಗೂ? ಇದು ಆಲ್ಮೋಸ್ಟ್ ಇಲ್ಲಿಂದ 1.5 ಕಿಲೋಮೀಟರ್ ತಂಬಾರ್ಲಹಳ್ಳಿವರೆಗೂ ಕೂಡ. ಆಮೇಲೆ ಎಷ್ಟೊಂದು ವಿಲೇಜ್ ಕನೆಕ್ಟಿಂಗ್ ರೋಡ್ಸು 35 ಕಿಲೋಮೀಟರ್ ಕವರ್ ಆಗುತ್ತೆ. KGF ಗಡಿವರೆಗೂ ಇದು ರಸ್ತೆ ಆಗುತ್ತೆ. ಜಯಮಂಗ್ಲ ರೋಡು 1 ವರ್ಷದ ಹಿಂದೆ ಅಥವಾ 1.5 ವರ್ಷದ ಹಿಂದೆ ಊರಿನವರೇ ಪ್ರಸ್ತಾವನೆ ಕೊಡ್ತಾರೆ. ನಾನು ಗ್ರ್ಯಾಂಟ್ ತಂದು 1 ವರ್ಷ ಆಯಿತು. ಇಲಾಖೆಯವರು ಟೆಂಡರ್ ಪ್ರೋಸೆಸ್ ಮಾಡುವಂಥದ್ರಲ್ಲಿ ಟೆಕ್ನಿಕಲ್ ಆಗಿ ಇನ್ನೊಂದು ಪ್ರೋಸೆಸ್ ಮಾಡಿಕೊಂಡು ಕೆಲಸ ಶುರು ಮಾಡೋದ್ರಲ್ಲಿ ತುಂಬ ಡಿಲೇ ಮಾಡಿದ್ರು. ಅದಾದಮೇಲೆ ಕೆಲಸ ಮಾಡಿಸ್ತೀವಿ 2 ತಿಂಗಳಲ್ಲಿ ಅಂತ ಮಾತು ಕೊಟ್ಮೇಲೆ ನಾವೇನು ಶಿಸ್ತು ಕ್ರಮ ತಗೊಂಡಿಲ್ಲ. ಇಲ್ಲಿ ಎಲ್ಲೆಲ್ಲಿ ವರ್ಸ್ಟ್ ರೋಡ್ಸ್ ಇದಾವೆ ನೋಡಿಕೊಂಡು ಅದನ್ನು ಇಮಿಡಿಯೇಟಾಗಿ ಕೆಲಸ ತಗೋಬೇಕು ಅಂತ ಅವರಿಗೆ ಹೇಳಿದ್ದೀವಿ. ಅಷ್ಟೇ ಜವಾಬ್ದಾರಿ ಹಾಕಿದ್ದೀವಿ.